ಕೇಳ್ರಿ. ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಗಣಿ ವ್ಲಾಗ್ಸ್. ಇದನ್ನು ನಮ್ಮ ಹೊಸ ಗಾಡಿ RX 135 5 ಸ್ಪೀಡ್. ಇದು ಕನ್ವರ್ಟೆಡ್ ಅಲ್ಲ, ಇದು ಒರಿಜಿನಲ್ 5 ಸ್ಪೀಡು 1L71. ಇಟ್ಸ್ 2000 ಮಾಡಲು, ಸೆಪ್ಟೆಂಬರ್ ಮಾಡಲು ಇದು. ಸೊ ನೀವು ನೋಡ್ಬೋದು, ತುಂಬ ದಿನ ಆಗಿತ್ತು ನಾವು ಮಾಡಿ, ಒಳ್ಳೆ ಗಾಡಿಗೋಸ್ಕರ ಕಾಯ್ತಾ ಇದೆ, ಕೊನೆಗೂ ಸಿಕ್ಕೈತೆ. ಸೊ ಈ ಗಾಡಿ ಫುಲ್ಲು ಹೇಳ್ತೀನಿ ಯಾವ ಗಾಡಿ ಆಪ್ಷನ್ ಇಟ್ಕೊಂಡಿದ್ವು ಅಂತ. ಫಸ್ಟ್ ಬಂದ್ಬಿಟ್ಟು 5 ಸ್ಪೀಡೇ ನೋಡ್ತಾ ಇದ್ದೀನಿ ನಾನು. ಸೌಂಡ್ ಕೇಳಿಸ್ಕೊಳ್ಳಿ ನಿಮಿಷ. ಸೊ ಫಸ್ಟ್ ನೋಡ್ತಾ ಇದ್ದೆ ನಾನು 5 ಸ್ಪೀಡ್ ಬೇಕಿತ್ತು ನಮಗೆ ಅಪ್ಕಮಿಂಗ್ ರೈಡ್ಸ್ಗೆ, ದೊಡ್ಡ ರೈಡ್ಸ್ಗೆಲ್ಲ. ಸೊ ತುಂಬ ಆಪ್ಷನ್ ಅನ್ನೋದಿತ್ತು ನಮ್ಗೆ. ಇದ್ದಿದ್ದು ಒಂದೊಂದು ಆಪ್ಷನ್ ಬಂದ್ಬಿಟ್ಟು RX 135 5 ಸ್ಪೀಡೇ. ನನಗೆ 5 ಸ್ಪೀಡೇ ಬೇಕು, ಆದರೆ ಆಪ್ಷನ್ಗಳಿದ್ವು. RX 135 ಆದರೆ ಎತ್ಕೊಳ್ಳೋಣ, ಇಲ್ಲಾಂದರೆ Z ಆದರೆ ಎತ್ಕೊಳ್ಳೋಣ ಅಂತ. ಸೊ Z ಬಂದ್ಬಿಟ್ಟು ನನಗೆ ಯಾವುದು ಒಳ್ಳೆ ಡಿಮ್ಯಾಂಡಲ್ಲಿ ಸಿಕ್ಕಲಿಲ್ಲ. ಒಂದೇ ಒಂದು ಸಿಕ್ತು, ಅದೇನೋ ಡೀಲ್ ಕ್ರ್ಯಾಕ್ ಮಾಡೋಕ್ಕಾಗಲಿಲ್ಲ ನಾನು, ಏನೋ ಪ್ರಾಬ್ಲಮಿಂದ. ಸೊ ಅದು ಕ್ರ್ಯಾಕ್ ಮಾಡಿಬಿಟ್ಟು ಇನ್ನೂ ಅಡ್ವಾನ್ಸ್ ಕೊಡಬೇಕು, ಬಟ್ ಏನೋ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯಿತು. ಇದು ಫ್ಯಾನ್ಸಿಯಾಗಿ ಅನಿಸ್ತು ನನಗೆ, ತುಂಬ ಚೆನ್ನಾಗೈತೆ ಇದು. ಅವ್ರ ಚಾಯ್ಸ್ ಪ್ರಕಾರ ಮಾಡಿಸ್ಕೊಂಡಿರೋದು. ಸ್ಕಲ್ಲು ನೋಡ್ರೆ ಗೋಸ್ಟ್ ರೈಡರ್ ಥರ ಐತೆ. ಬಟ್ ಅದೊಂದು ಬಿಟ್ಟರೆ ಇನ್ನು ಆಫ್ಟರ್ ಮಾರ್ಕೆಟ್ದು ಇನ್ನೇನು ಹಾಕ್ಸಿಲ್ಲ ಅವರು. ಏನು ಪರ್ಫಾರ್ಮೆನ್ಸ್ಗೆ ಇದಕ್ಕೆ ಮ್ಯಾಚ್ ಆಗಬೇಕು 5 ಸ್ಪೀಡ್ ಅನ್ನೋ ಥರ ಮಾಡೋರೆ. ಏನು ಚೇಂಜಸ್ ಅನ್ನೋದು ಮಾಡಿಲ್ಲ, ಹೆಂಗೈತೆ ಸ್ಟಾಕಲ್ಲಿ ಹಂಗೆ ಮಾಡೋರೆ. ಟೈರ್ ನೋಡಿದ್ರೆ ಮಿಚಲಿನ್ ಟೈರ್ಸು. ತುಂಬ ರೇರು ಇಂಥ ಗಾಡಿಗಳು ನಮಗೆ ಮಾರ್ಕೆಟಲ್ಲಿ ಸಿಗೋದು. ಅದು RX 135 5 ಸ್ಪೀಡು. RXೇ ಕಡಿಮೆ ಗುರು, ರೇರು. ಅಂಥದ್ರಲ್ಲಿ 5 ಸ್ಪೀಡು ಅಂತೂ ಸಿಗೋದಂತೂ ಇನ್ನೂ ರೇರು. ಅದು ಇಂಪಾಸಿಬಲ್ ಅನ್ನೋ ಥರನೇ ಸಿಗ್ತವೆ. ಬಟ್ ಯಾರು ಒಳ್ಳೆ ಕಂಡೀಷನಲ್ಲಿ, ಈ ಥರ ಕಂಡೀಷನಲ್ಲಿ ಮಡಗಿರೋದು ತುಂಬ ಕಡಿಮೆ. ಸೊ ಇನ್ನೇನು ಮಾಡೋದು, ಸಿಕ್ತು ಅಂತ ಹೇಳ್ಬಿಟ್ಟು ನಾವು ಪರ್ಚೇಸ್ ಮಾಡ್ಕೊಂಬಿಟ್ವು. ಸೊ ಈ ಗಾಡಿ ಬಿಟ್ಬಿಟ್ಟು ನನಗೆ ಇನ್ನೊಂದು ಆಪ್ಷನ್ ಇದ್ದಿದ್ದು ಝೆಡ್ಡು. ಸಿಮಿಲರ್ ಪ್ರೈಸೇ ಬಂದುಬಿಡುತ್ತೆ ನಿಮ್ಗೆ ಆಲ್ಮೋಸ್ಟ್. ಎರಡು ತುಂಬ ವ್ಯತ್ಯಾಸ ಇರಲ್ಲ, 70,000 to 80,000 ವ್ಯತ್ಯಾಸ ಅಷ್ಟೇ ನಾನು ಈ ಗಾಡಿಗೂ ಆ ಗಾಡಿಗೆ ಕಂಪೇರ್ ಮಾಡಿದ್ರೆ. ಸೊ ನನಗೆ ಯಾಕೋ 135 5 ಸ್ಪೀಡ್ ನನಗೆ ಹೆಂಗಿದ್ರೇನು ಬೇಕಾಗಿರೋದು 5 ಸ್ಪೀಡ್ ಬೇಕಿತ್ತು ಅಷ್ಟೇ ನನಗೆ. ಅಪ್ಕಮಿಂಗ್ ರೈಡ್ಸ್ಗೆ ನನಗೆ ಕೋಪ್ ಆಗೋವ್ರಿಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಕ್ಯಾಟ್ ಓಪನ್ ಆಗಿಲ್ಲ, ಕ್ಯಾಟ್ ಸ್ಟಾಕ್ ಕ್ಯಾಟೇ ಇದು. ಆಮೇಲೆ ನೀವು ನೋಡ್ಬೋದು ಗಾಡಿನ, ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀವಿ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ನೀವು ಇಷ್ಟು ದಿನ ಕಾಯ್ದಿದ್ದಕ್ಕೆ ನಮ್ಮ ಒಳ್ಳೆ ಗಾಡಿ ಪಿಕ್ ಮಾಡಿದ್ದೀವಿ. ಇನ್ಮೇಲಿಂದ ವ್ಲಾಗ್ಸ್ ತುಂಬ ಬರ್ತವೆ ಈ ಗಾಡೀಲಿ. ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ಇದು ಓಡಿಸೋದು ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದೆಲ್ಲ ಹೇಳ್ತೀನಿ. ಈ ಗಾಡಿ ಹೆಂಗೆ ತಂದಿದ್ದು. ಸೊ ಈ ಗಾಡಿ ತಂದಿರೋ ವ್ಲಾಗ್ಸು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ವ್ಲಾಗ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನೋಡೋದಾದರೆ ಈ ಗಾಡಿ ಬಂದ್ಬಿಟ್ಟು ವಿಜಯವಾಡದಿಂದ ಓಡಿಸ್ಕೊಂಬಂದಿದ್ದೀನಿ, ನಾನ್ ಸ್ಟಾಪ್ ರೈಡ್ ಮಾಡಿದ್ದೀನಿ. ಒನ್ ಆಫ್ ದಿ ಬೆಸ್ಟ್ ರೈಡ್ಸ್. ನೀವು 2 ಸ್ಟ್ರೋಕ್ ವ್ಲಾಗಲ್ಲಿ ಇವಾಗವರು ಕನ್ನಡ ವ್ಲಾಗಿಂಗಲ್ಲಿ 2 ಸ್ಟ್ರೋಕಲ್ಲಿ, ಅದು RXಲ್ಲಿ ನಾನ್ ಸ್ಟಾಪ್ ರೈಡ್ ಮಾಡಿರೋದು ನಾವೇ. ಆಮೇಲೆ ತುಂಬ ಚೆನ್ನಾಗಿರುತ್ತೆ ಆ ವ್ಲಾಗ್ ಅಂತೂ, ಖಂಡಿತ ಸಪೋರ್ಟ್ ಮಾಡಿ. ಆಮೇಲೆ ನಿಮ್ಮ ಪ್ರೀತಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರ್ರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೇವ್ 2 ಸ್ಟ್ರೋಕ್ ಗಾಡಿ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ನಿಮ್ಗೇನು ಅನ್ನಿಸ್ತು? ನಾವೆಲ್ಲ ಮಾಡಿದ್ವಪ್ಪ, ಒಂದು ಕೇಳೋದು ಮರ್ತೇನೆ ನಾನು, ಗಾಡಿಗೆ ಹೆಸರೇನಿಕ್ಕಾನ. ಲಾಸ್ಟ್ ಗಾಡಿ ಹೆಸರು ಬಂದ್ಬಿಟ್ಟು ಮಾಯಾ ಅಂತ ಇಕ್ಕಿದ್ವು. ಈ ಗಾಡಿ ಹೆಸರು ಏನಂತ ಇಕ್ತೀವೋ ನೀವೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡೋಣ. ನೋಡೋದಾದರೆ ಯಾವುದು ಆಫ್ಟರ್ ಮಾರ್ಕೆಟ್ ಅನ್ನೋ ಥರ ಅಷ್ಟೊಂದು ಮಾಡಿಸಿಲ್ಲ, ಜೆನ್ಯೂನ್ ಗಾಡಿ ಇತ್ತು. ತುಂಬ ಇಷ್ಟ ಆಯಿತು ನನಗೆ. ತೊಗೊಂಡಿರೋ ಗಾಡಿಗಳಲ್ಲಿ ಇದೆ ಒನ್ ಆಫ್ ದಿ ಬೆಸ್ಟ್ ಪಿಕ್ಸು. ಸೊ ನೀವೇನಂತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲ್ ವ್ಲಾಗಿಂಗ್ ಮಾಡೋಣ. ಸೊ ಇವತ್ತಿಗೆ ಗಾಡಿ ರಿವೀಲಿಂಗ್ ಆಯಿತು. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಸೇವ್ 2 ಸ್ಟ್ರೋಕ್.